ಇನ್ನು ನಕಲಿ ನಿರ್ದೇಶಕ ಈಶ್ವರ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಯುವ ನಟಿ ದೀಪಿಕಾ ದಾಸ್ ಕಾಮಾಕ್ಷಿಪಾಳ್ಯ ಠಾಣೆಗೆ ದೂರನ್ನ ನೀಡಿದ್ದಾರೆ. ಚಿತ್ರದಲ್ಲಿ ಅವಕಾಶ ಕೊಡಿಸುವುದಾಗಿ ವಂಚಿಸಿರುವುದಾಗಿ ಆರೋಪಿಸಿದ್ದಾರೆ. ಈ ಬಗ್ಗೆ ಸ್ವತಃ ದೀಪಿಕಾ ದಾಸ್ ಜೊತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಚಿಟ್ ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಏನಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಮತ್ತೆ ನಿಮ್ಮ ಬಗ್ಗೆ ಏನು ಹೇಳಿದೆ ನಾವು? ಆ್ಯಕ್ಚುಲಿ ನನಗೆ ಈ ವಿಷಯ ಗೊತ್ತಾಗಿದ್ದು ಬಂದು ಏನೋ ಚಾನಲಿಂದ ನನ್ನ ಅಣ್ಣ ಅಂತ ದೀಪಿಕಾ ದಾಸ್ ಅವರ ಅಣ್ಣ ನಾನು ಅಂತ ಹೇಳ್ಬಿಟ್ಟು ಎಲ್ಲರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳಿ ಅವ್ರ ಟೈಮ್ ವೇಸ್ಟ್ ಮಾಡಿ ಕೆಲವೊಬ್ರೊಬ್ರಿಗೆ ಅವರೇ ಅಮೌಂಟ್ಗಳನ್ನ ಪೇ ಮಾಡೋ ಥರ ಮಾಡಿಕೊಂಡು ಆಮೇಲೆ ಈ ಚೇಂಬರಲ್ಲಿ ನಾನು ಕಾರ್ಡ್ ಮಾಡಿಸ್ಕೊಡ್ತೀನಿ ನಿಮಗೆ 10,000 ಕೊಟ್ಟರೆ 5 ಮಿನಿಟ್ಸಲ್ಲಿ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಅವ್ರನ್ನ ಕರ್ಸ್ಕೊಂಡಿರೋದೆಲ್ಲ ಮಾಡಿದ್ದಾರೆ. ಸೊ ತುಂಬ ಜನ ಕಾಲ್ ಮಾಡಿ ನನ್ನನ್ನು ಕೇಳಿದ್ರು, ಏನು ನಿಮ್ಮ ಅಣ್ಣ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು. ಐ ವಾಸ್ ಲೈಕ್ ಶಾಕ್, ಬಿಕಾಸ್ ನನಗೆ ಯಾರು ಅಂತ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವನೇನು ಅಂತಲೂ ಗೊತ್ತಿಲ್ಲ. ಇದು ಯಾರು ನನ್ನಣ್ಣ ಅಂತ ಹೇಳ್ಕೊಂಡು ಮಾಡ್ತಿದ್ದಾನೆ ಅಂತ ಬಿಟ್ಟು ನಾನು ಕಂಪ್ಲೇಂಟ್ ಕೊಡೋಣ ನಾನು ವಿಚಾರಿಸ್ದೆ. ಸೊ ನಿನ್ನೆ ನನ್ನ ಚಾನಲ್ ಹತ್ರ ಹೋದಾಗ ಗೊತ್ತಾಯಿತು ಈ ಥರ ವಿಷಯಗಳು ಅಂತ. ಸೊ ನನಗೂ ಗೊತ್ತಿರೋದ್ರಿಂದ ಬಂದು ನನ್ನ ಮೇಲೆ ಏನು ನನ್ನ ಅಣ್ಣ ಅಂತ ಹೇಳ್ಕೊಂಡು ಮಾಡ್ತಿರೋದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ದೊಡ್ಡ ಹೀರೋ ಅವ್ರ ಕಾಲ್ ಶೀಟ್ ಇದೆ ನನ್ನ ಹತ್ರ. ನನಗೆ ಹೊಸಬ್ರು ಬೆಳಿಬೇಕು, ಏನು ದೊಡ್ಡವರೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆದಿದ್ದಾರೆ ಈಗ ಆಲ್ರೆಡಿ. ಸೊ ಈಗಿನವ್ರು ಏನು ಹೊಸಬ್ರನ್ನ ಬೆಳೆಸಿದ್ರೆ ನಮ್ಮ ಇಂಡಸ್ಟ್ರಿಗೆ ಹೊಸಬ್ರನ್ನ ತಂದಂಗೆ ಆಗುತ್ತೆ ನಾವು. ಹಾಗಾಗಿ ನಾನು ಹೊಸಬ್ರನ್ನ ಬೆಳೆಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ಅಂತೆಲ್ಲ ಮಾತಾಡಿದ್ರಂತೆ. ಇದು ದೀಪಿಕಾ ಅವರ ಮಾತಾಗಿರುವಂಥದ್ದು. ಒಂದು ನಾನು ಶೈನ್ ಆಗಬೇಕು, ನಾನು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನುವಂತಹ ಅದೆಷ್ಟೋ ಒಂದು ಕಲಾವಿದರಾಗಲಿ ಮತ್ತು ಒಬ್ಬರು ಚಾನ್ಸ್ ಹುಡ್ಕೊಂಡು ಬರೋರಾಗಲಿ ಅಂಥವ್ರು ಎಲ್ಲರಿಗೂ ಕೂಡ ಗಾಂಧಿನಗರದಲ್ಲಿ ಈ ರೀತಿಯಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ವೇದು ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.